ನ್ಯೂಸ್ ಅಟ್ 8 PM ಇದರಲ್ಲಿ ಇವತ್ತು ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ, ಟಿಕೆಟ್ನ ದೃಷ್ಟಿಯಿಂದ ಯಾವ ರೀತಿಯ ಲಾಬಿ ನಡೀತಾ ಇದೆ, ಯಾರ್ಯಾರು ಮುಂಚೂಣಿಯಲ್ಲಿದ್ದಾರೆ ಅಂತ ನೋಡಬೇಕಾಗತ್ತೆ. ನಾವು ಈ ಒಂದು ವಿಚಾರದಲ್ಲಿ ಬೆಂಗಳೂರು ನಾರ್ತ್ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರ ಯಾರಪ್ಪ MP ಇಲ್ಲಿ ಹಾಲಿ ಅಂತ ಹೇಳಿದ್ರೆ, ಬೆಂಗಳೂರು ಉತ್ತರ ಕ್ಷೇತ್ರದ ಹಾಲಿ MP ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿ ಕೂಡ ಹೌದು, ಮಾಜಿ ಕೇಂದ್ರ ಸಚಿವರು ಕೂಡ ಹೌದು. ಅಂತ ಸದಾನಂದ ಗೌಡರು, ನಾನು ಚುನಾವಣಾ ರಾಜಕಾರಣದಲ್ಲಿ ಮುಂದುವರಿಯುವುದಿಲ್ಲ, ಸಾಕು ನನಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಅಂತ ಹೇಳಿದ ಮೇಲೆ ಇದೇ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಯಾರ್ಯಾರು BJPಯಿಂದ ಪ್ರಮುಖವಾಗಿ ಹುರಿಯಾಳಾಗ್ತಾ ಇದ್ದಾರೆ, ಕಾಂಗ್ರೆಸ್ಸಿಂದ ಯಾರ್ಯಾರು ಹುರಿಯಾಳು, ಇದೇ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಹೇಗಿದೆ, ಯಾರ್ಯಾರು ಮುಂಚೂಣಿಗೆ ಬಂದು ನಿಂತ್ಕೊಳ್ತಾ ಇದ್ದಾರೆ, ಯಾರ್ಯಾರು ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಬಂದು ಕೂಡ ಟಿಕೆಟ್ಗೆ ಲಾಬಿ ಮಾಡ್ತಾ ಇದ್ದಾರೆ, ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಆನಂತರದಲ್ಲಿ ಇದೀಗ ಲೋಕಸಭಾ ಚುನಾವಣೆಗೆ ಗೆಲ್ಲಬೇಕು ಅಂಥೇಳಿ ಟಿಕೆಟ್ಗೋಸ್ಕರ ಇಲ್ಲಿ ಒದ್ದಾಡ್ತಾ ಇದ್ದಾರೆ, ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಕೂಡ ನನಗೆ ಯಾಕೋ ಈ ಸಮಾಧಾನ ಇಲ್ಲ, ನನಗೆ ಲೋಕಸಭಾ ಕ್ಷೇತ್ರವೇ ಬೇಕು ಅಂತ ಯಾರು ಒದ್ದಾಡ್ತಾ ಇದ್ದಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡೀಟೇಲ್ಸ್ ಇರುತ್ತೆ. ಬೆಂಗಳೂರು ನಾರ್ತ್ ಅಥವಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಟಿಕೆಟ್ಗೋಸ್ಕರ ದೊಡ್ಡ ಮಟ್ಟದ ಪೈಪೋಟಿಯನ್ನು ನಾವು ಇದೇ ಬೆಂಗಳೂರು ನಾರ್ತ್ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. 3 ಪಕ್ಷಗಳು, ಬರೀ ಒಂದು ಪಾರ್ಟಿ ಅಲ್ಲ, 3 ಪಾರ್ಟಿ ಕೂಡ ಇಲ್ಲಿ ಈ ಒಂದು ಸಮರದಲ್ಲಿ ಇದೀಗ ಸಜ್ಜಾಗ್ತವೆ. ಬೆಂಗಳೂರು ಉತ್ತರದ ಟಿಕೆಟ್ಗೆ ಅಂತೇಳಿ ಒಂದು ಭಾರಿ ಪ್ರಮಾಣದ ಒಂದು ಪೈಪೋಟಿ ನಾವಿಲ್ಲಿ ನೋಡ್ತಾ ಇದ್ದೀವಿ. 3 ಪಕ್ಷಗಳಲ್ಲೂ ಕೂಡ ಸಮಬಲದ ಒಂದು ಹೋರಾಟವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಟಿಕೆಟ್ಗೋಸ್ಕರ ಯಾರೇನು ಕಡಿಮೆ ಇಲ್ಲ, 3 ಪಕ್ಷಗಳಿಂದನೂ ಕೂಡ ಈ ರೀತಿ ಒಂದು ಫೈಟ್ ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದಪ್ಪ ಜಾತಿವಾರು ಅಂತ ನಾವು ಚೆಕ್ ಮಾಡಿಕೊಂಡಾಗ ಒಕ್ಕಲಿಗ ಸಮುದಾಯದ ಒಂದು ಪ್ರಾಬಲ್ಯ ಇಲ್ಲಿದೆ, OBC ಸಮುದಾಯದ ಪ್ರಾಬಲ್ಯ ಕೂಡ ಇಲ್ಲಿದೆ. BJPಯಲ್ಲಿ 4-5 ಜನ ಈ ಟಿಕೆಟ್ಗೋಸ್ಕರವಾಗಿ ಬಹಳ ಒಂದು ಫೈಟ್ ಮಾಡ್ತಾ ಇದ್ದಾರೆ. 4ರಿಂದ 5 ಜನ ಕೂಡ ಈ ಒಂದು ರೇಸಲ್ಲಿದ್ದಾರೆ ಎಂದು ಮಾತ್ರಕ್ಕೆ ಟಿಕೆಟ್ ಸಿಕ್ಕಿಬಿಡುತ್ತಾ ಅವ್ರಿಗೆ? ವಿ ಡೋಂಟ್ ನೋ, ಗೊತ್ತಿಲ್ಲ, ನಮ್ಗೆ ಕ್ಲಾರಿಟಿ ಇಲ್ಲ. ಆದರೆ ಒಬ್ಬರು ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ಟಿಕೆಟ್ ಕೇಳ್ತಾ ಇದ್ದಾರೆ, ನನಗೆ ಟಿಕೆಟ್ ಕೊಡಿ ಅಂತೇಳಿ. ಇನ್ನೊಂದಿಬ್ಬರು ಹೊರಗಡೆಯಿಂದ ನಮ್ಗೆ ಅಲ್ಲಿ ಕಷ್ಟ ಆಗ್ತಾ ಇದೆ, ಅಥವಾ ನಾವು ವಿಧಾನಸಭೆಯಲ್ಲಿ ಸೋತು ಬಿಟ್ಟಿದ್ದೀವಿ, ಅಥವಾ ಈ ಬಾರಿ ನಾನು BJPಗೆ ಸೇರಿಕೊಂಡು ಬಿಟ್ಟಿದ್ದೀನಿ, ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೇಮ್ ಕಾಂಗ್ರೆಸ್ನಲ್ಲಿಯೂ ಕೂಡ, ಕಾಂಗ್ರೆಸ್ಸು ಕೂಡ ಇಲ್ಲಿ ಅಚ್ಚರಿ ಅಭ್ಯರ್ಥಿಯನ್ನು ಹಾಕ್ಕೊಳ್ಬಹುದು. ಈಗ BJPಯಲ್ಲಿ 4-5 ಜನ ಕಸರತ್ತನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಏನಾಗಿದೆ, ಸ್ಥಳೀಯ ಅಭ್ಯರ್ಥಿಗಳ ಕೊರತೆಯನ್ನು ಕಾಂಗ್ರೆಸ್ಸಲ್ಲಿ ಫೇಸ್ ಮಾಡ್ತಾ ಇದೆ. ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ಟ್ರೈ ಮಾಡಬಹುದಾ, ಬೆಂಗಳೂರು ನಾರ್ತ್ ಕಥೆ ಏನಾಗಿದೆ ಅಂತ ಅವ್ರಿಗೂ ಕೂಡ ಒಂದು ಆಸೆ ಇದೆ. ಬೆಂಗಳೂರು ನಾರ್ತಲ್ಲಿ ಗೆಲ್ಲುವಂಥ ಅವಕಾಶ ಇದೆ. ಕಾರಣ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಯಾವುದು ಅಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಹಾಗಾಗಿ ಸದಾನಂದ ಗೌಡರಿಗೆ ಟಿಕೆಟ್ ಸಿಕ್ಕಿತ್ತು, ಕಳೆದ ಬಾರಿ ಗೆದ್ದಿದ್ದರು ಕೂಡ, ಮಿನಿಸ್ಟರ್ಲ ಕೂಡ ಅನುಭವಿಸಿದ್ದಾರೆ, ಅವರು ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಒಂದು ರೀತಿಯಲ್ಲಿ ಅವರೀಗ ನನಗೆ ಬೇಡ ಅಂತ ಇದ್ದಾರೆ. ಅವರಿಗೆ ಟಿಕೆಟು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಬೇಡ ಅಂದ್ರೆ, ಅಥವಾ ಅವರೇ ಮುಂಚೆ ಹೇಳಿದ್ರೆ ಅದು ಬಿಡಿ, ಡಿಬೇಟಬಲ್, ಅದು ಇರಲಿ. ಇದರಾಚೆಯೂ ಕೂಡ ಸದಾನಂದ ಗೌಡರು ರೇಸಲ್ಲಿ ಇಲ್ಲ ಅಂತ ಅವ್ರು ಹೇಳಿಕೊಂಡಿದ್ದಾರೆ. ಇನ್ನು ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಅಂತ ಬಂದಾಗ ನಾವು ಮೊದಲಿಗೆ ಈಗ ನಾವು ಚೆಕ್ ಮಾಡ್ಕೊಂಡು ಬಿಟ್ಟರೆ ಯಾರ್ಯಾರು ಅಂತ ನೋಡಿದ್ರೆ, ನೋಡಿ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳು ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಲೆಕ್ಕ ಹಾಕೊಂಡು ಹೋದರೆ ಇಲ್ಲಿ ನಮಗೆ ಪ್ರಮುಖವಾಗಿ ಕುಸುಮಾ ಹನುಮಂತರಾಯಪ್ಪ, ಇದು ಕಾಂಗ್ರೆಸ್ಸಿಂದ ಬಹಳ ಪ್ರಬಲವಾಗಿ RR ನಗರದ ಪರಾಜಿತ ಅಭ್ಯರ್ಥಿ, ಇಲ್ಲಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡರು ಕೂಡ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ, ರಾಜ್ಯಸಭೆಯ ಮಾಜಿ ಸದಸ್ಯರು. ನನಗೊಂದು ಟಿಕೆಟ್ ಕೊಡಿ ಈ ಭಾಗದಲ್ಲಿ ಅಂತ ಹೇಳಿ. ಕುಸುಮಾ ಹನುಮಂತರಾಯಪ್ಪ RR ನಗರದಲ್ಲಿ ಸೋತಿದ್ದಾರೆ, ಬೆಂಗಳೂರಿಗೆ ನಾರ್ತ್ಗೆ ಅವರು ಬರ್ತಾರಂತೆ ಅಂತ ಒಂದು ಸುದ್ದಿ ಪ್ರಬಲವಾಗಿತ್ತು. ಇದಕ್ಕಿಂತ ಮುಂಚೆ DK ಸುರೇಶ್ ಅವರೇ ಬಂದುಬಿಡ್ತಾರಂತೆ, ಕುಸುಮಾ ಹನುಮಂತರಾಯಪ್ಪ ಅವರು ಬೆಂಗಳೂರೊಳಗೆ ನಿಂತ್ಕೊಳ್ತಾರಂತೆ ಅಂತ ಕೂಡ ಒಂದು ಚರ್ಚೆ ಇತ್ತು. ಇದೀಗ ನಾವು ಚೆಕ್ ಮಾಡಿಕೊಂಡ್ರೆ ಎಸ್ ಟಿ ಸೋಮಶೇಖರ್ ಅವರು BJPಯಿಂದ ಕಾಂಗ್ರೆಸ್ ಕಡೆಗೆ ವಲಸೆ ಬಂದು ಅವರು ಕೂಡ ಟಿಕೆಟ್ ಪಡ್ಕೊಳ್ಬಹುದಂತೆ ಅಂತ ಒಂದು ಚರ್ಚೆ ಕೂಡ ಇಲ್ಲಿ ನಡೀತಾ ಇದೆ ನಮಗೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ರಾಜೀವ್ ಗೌಡರಾಯಿತು, ಸೋಮಶೇಖರ್ ಆಯಿತು, ಕುಸುಮಾ ಹನುಮಂತರಾಯಪ್ಪ ಅವರಾಯಿತು, ಡಾಕ್ಟರ್ K ಸುಧಾಕರ್ ಮಾಜಿ ಸಚಿವರು, ಆರೋಗ್ಯ ಸಚಿವರಾಗಿದ್ದರಲ್ಲ, ಅವರು ಕೂಡ ಒಂದು ಆಸೆ ಇಟ್ಕೊಂಡಿದ್ದಾರೆ, ಬೆಂಗಳೂರು ನಾರ್ತಲ್ಲಿ ಲೋಕಸಭಾ ಟಿಕೆಟ್ ಸಿಕ್ಕರೆ ಸ್ಪರ್ಧೆ ಮಾಡೋಣ ಅಂತ ಅವರು ಒಂದು ಟ್ರೈ. BJPಯಿಂದ ಕಾಂಗ್ರೆಸ್ ವಲಸೆ ಬಂದು ಅವ್ರ ಪ್ಲಾನ್ ಇರೋದು. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಸಲ್ಲಿ ಅಲೋ ಮಾಡ್ತಾರೆ ಅಥವಾ ಅಲೋ ಮಾಡಲ್ಲ, ವಿ ಡೋಂಟ್ ನೋ. ಆದರೆ ಅವರು ಕೂಡ ಈ ಒಂದು ಪ್ರಯತ್ನದಲ್ಲಿ ಒಂದು ಲಾಬಿಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನೆಕ್ಸ್ಟ್ ನಾವು BJPಯಿಂದ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಇದು.
BJP ಅಂದರೆ ಹಾಲಿ ಸಂಸದರು ಇರ್ತಕ್ಕಂಥ ಒಂದು ಕ್ಷೇತ್ರ BJPಯ ಪಾಲಿಗೆ. ಇಲ್ಲೇನೆಂದರೆ ಸುಮಲತಾ ಅವರು ಮಂಡ್ಯದಲ್ಲಿ ನಿಲ್ಲಲ್ಲ ಈ ಬಾರಿ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ JDS ಮತ್ತು BJP ಮೈತ್ರಿ ಆಗಿರುವ ಕಾರಣದಿಂದಾಗಿ ಸುಮಲತಾ ಅವರಿಗೆ JDS ಮಂಡ್ಯದಿಂದ ಟಿಕೆಟ್ ಬಿಟ್ಟು ಕೊಡುವ ಸಾಧ್ಯತೆ ಬಹಳ ಕಡಿಮೆ. ಆಯ್ತಪ್ಪ, ಮಂಡ್ಯ ಬಿಟ್ಕೊಟ್ಬಿಡ್ತೀವಿ, ಅವ್ರಿಗೆ BJPಯಿಂದ ಟಿಕೆಟ್ ಕೊಟ್ಬಿಡ್ಲಿ, ನಾವು ಆರಾಮಾಗಿ ಮಂಡ್ಯ ಬಿಟ್ಬಿಟ್ಟು ಆರಾಮಾಗಿರ್ತೀವಿ ಅಂತ ಕುಮಾರಸ್ವಾಮಿ ಅವರು ದೇವೇಗೌಡರು ಇರೋಕ್ಕೆ ಸಾಧ್ಯನಾ? ಹಾಗಾಗಿ ಸುಮಲತಾ ಅವರ ವಿಚಾರದಲ್ಲಿ ಅನ್ಸರ್ಟನಿಟಿ ಇದೆ, ಇಲ್ಲಿ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ. ನೆಕ್ಸ್ಟ್ ಸೇಫೆಸ್ಟ್ ಕ್ಷೇತ್ರ ಯಾವುದು ಅಂತ ಸುಮಲತಾ ಅವ್ರು ನೋಡಿದ್ರೆ ಅದು ಅವ್ರು ಬೆಂಗಳೂರು ನಾರ್ತ್ ಅಂತ ಅವ್ರ ಮನಸ್ಸಲ್ಲಿ ಇರಬಹುದು. ಅವ್ರು ನಿಲ್ಲಬಹುದು, ನಿಲ್ಲದೇ ಇರಬಹುದು. ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಇಲ್ಲಿ ಅಂತ ಬಂದಾಗ ನಿರಂತರ ಗಣೇಶ್. ವಿಧಾನಸಭಾ ಚುನಾವಣೆ ವಿಚಾರದಲ್ಲಿಯೂ ಕೂಡ ತುಂಬ ಓಡಾಡದಂತಹ ವೈದ್ಯರಿದ್ದಾರೆ ಇವರು. ನಿರಂತರ ಗಣೇಶ್ ಅವರು SM ಕೃಷ್ಣ ಅವರ ಮೊಮ್ಮಗ. ಯಾರು? ನಿರಂತರ ಗಣೇಶ್ ಅವರು ತುಂಬ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಆದರೆ SM ಕೃಷ್ಣ ಅವರು ಹೆಸರು ಹೇಳ್ಕೊಂಡು ಬರ್ತಾ ಇದ್ದಾರಾ? ನೋ. ಅವರು ವರ್ಕು ಒಂದು ಪ್ರೊಫೆಷನ್ ವೈಸು ಅವರು ಡಾಕ್ಟರ್ ಇದ್ದಾರೆ, ಆರ್ಥೋಪೆಡಿಷಿಯನ್ ಇರಬೇಕು. ಜೊತೆಗೆ ಅನೇಕ ಕಡೆ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡ್ಕೊಂಡಿದ್ದಾರೆ. ಬರೀ ರಾಜಕಾರಣಕ್ಕೆ ಅಂತ ಮೆಡಿಕಲ್ ಕ್ಯಾಂಪ್ ಮಾಡ್ತಿರೋದಲ್ಲ, ಅದರ ಆಚೆಗೂ ಕೂಡ ಜನಗಳಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಹುಡುಗ. ಬಹಳ ಟ್ರೈ ಮಾಡ್ತಾ ಇದ್ದಾರೆ. ಸಂಘದ ಕಡೆಯಿಂದನೂ ಕೂಡ ಬಹಳ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ವಿಜೇಂದ್ರ ಅವ್ರ ಜೊತೆಗೂ ಚೆನ್ನಾಗಿದ್ದಾರೆ. ಹಾಗಾಗಿ ಅವರು ಒಂದು ಕಡೆ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಟಿಕೆಟ್ಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ನಾನು ಈ ಭಾಗದಲ್ಲಿ ಕೆಲಸನೂ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೇಮ್ ಟೈಮ್ ಸಿ ಟಿ ರವಿ ಅವ್ರಿಗೇನಾಗಿದೆ, ಈಗ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಸೋತರು. ಪಕ್ಷದ ಟಿಕೆಟ್ಗಳು ಯಡಿಯೂರಪ್ಪ ಅವರ ಮನೆಯ ಅಡಿಗೆ ಮನೆಯಲ್ಲಿ ಡಿಸೈಡ್ ಆಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತು, ಬೇರೆ ಕಾರಣಗಳಿತ್ತು. ಇವರ ಆಪ್ತ ವಲಯದಲ್ಲಿದ್ದಂಥವರೇ ಆ ಕಡೆ ಕಾಂಗ್ರೆಸ್ಗೆಲ್ಲ ಶಿಫ್ಟ್ ಆಗಿದ್ದರು, ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೆಲ್ಲವೂ ಕೂಡ. ಅದಾದ ಮೇಲೆ ಏನಾಗಿತ್ತು, ಸಿ ಟಿ ರವಿ ಅವರಿಗೆ ಅಲ್ಲಿ ಸೋಲಾಯಿತು. ಇದೀಗ ಮತ್ತೆ ಒಕ್ಕಲಿಗ ಸಮುದಾಯ. ಆದರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಗಂಗಟಕಾರ ಸಮುದಾಯ ಅಂತ ಬಂದಾಗ ಒಕ್ಕಲಿಗರಲ್ಲಿ ಈಗ ಒಂದು ಸಮುದಾಯದ ಬಗ್ಗೆ ಮಾತಾಡೋದು ಒಂದು ಭಾಗ, ಅದರಲ್ಲಿ ಕೂಡ ಉಪಜಾತಿಗಳ ಲೆಕ್ಕಾಚಾರದಲ್ಲೂ ಮಾತನಾಡಬೇಕಾಗತ್ತೆ. ಹಾಗಾಗಿ ನಿರಂತರ ಗಣೇಶ್ ಅವರ ದೃಷ್ಟಿಯಿಂದ ಒಂದು ಪಾರ್ಟಿ ಡಿಸೈಡ್ ಮಾಡಿದ್ದೆ ಆದರೆ ಅದು ಈಸಿ ಆಗಬಹುದು. ಅಥವಾ ರವಿ, ನಾನು ಪಾರ್ಟಿಲಿ ಬಹಳ ಕೆಲಸ ಮಾಡಿದ್ದೀನಿ, ನನಗೆ ಯಾಕೆ ಕೊಡಬಾರ್ದು, ನಾನು ಬಹಳ ಕೆಲಸ ಮಾಡಿದ್ದೀನಿ, ಚಿಕ್ಕಮಗಳೂರು ಸೋತಿರಬಹುದು, ನಾನು ತುಂಬ ಕೆಲಸ ಮಾಡ್ತೀನಿ, ಓಡಾಡ್ತೀನಿ, ನನಗೆ ಕೊಡಿ ಅಂತ ಕೇಳಿದ್ರು ಕೂಡ ಅವರ ಕ್ಲೈಮನ್ನು ಅವರು ಮಾಡ್ಕೊಳ್ಬಹುದು. ಅಟ್ ದ ಸೇಮ್ ಟೈಮ್ ಸುಮಲತಾ ಅವರು ನಾನು ಮಂಡ್ಯದಲ್ಲಿ ಸಂಸದೆ ಆಗಿದ್ದೆ, ಇಲ್ಲೂ ಗೆಲ್ತೀನಿ, ಅಂಬರೀಷ್ ಅವರ ಪತ್ನಿ ನಾನು, ನನಗೆ ಯಾಕೆ ಕೊಡಬಾರ್ದು ಅಂತ ಕೇಳಿ ಅವರು ಕೂಡ ಕ್ಲೈಮ್ ಮಾಡಬಹುದು. ಇದರಾಚೆಗೆ ಚೆಕ್ ಮಾಡಿಕೊಂಡಾಗ ಇಲ್ಲಿ ಸಿ ಟಿ ರವಿ ಅವರು ಟ್ರೈ ಮಾಡ್ತಾ ಇದ್ದಾರೆ, ಈ ಕಡೆ ಚೆಕ್ ಮಾಡಿದ್ರೆ ಒಂದು ಕಡೆ ಸುಮಲತಾ ಅವರು ಟ್ರೈ ಮಾಡ್ತಾ ಇದ್ದಾರೆ. ನಿರಂತರ ಗಣೇಶ್ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅಂದರೆ ಅವ್ರು ಕೇಳೋದು ನಾನು ಮಾಡಿರುವ ಕೆಲಸಗಳ ಆಧಾರದ ಮೇರೆಗೆ ಅಂತ ಅವ್ರು ಕೇಳ್ತಾರೆ. ಇದು ನಿರಂತರ ಗಣೇಶ್ ಅವರ ಕ್ಲೈಮು. ನಾನು ಇಲ್ಲಿಗೆ ಬರ್ತಾ ಇದ್ದೀನಿ, ಅಂಬರೀಷ್ ಅವರು ಅಥವಾ ನನ್ನ ಕೆಲಸಗಳನ್ನು ನೋಡಿ ನೀವು ಬೆಂಗಳೂರಿನ ಉತ್ತರ ಭಾಗದ ಜನತೆ ನನಗೆ ಟಿಕೆಟನ್ನು ಕೊಡಬೇಕಾಗುತ್ತೆ, ಆ ಭಾಗದಲ್ಲಿ ಜನತೆ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ಅವರು ಕೂಡ ಕ್ಲೈಮ್ ಮಾಡಬಹುದು. ಇಲ್ಲಿ SM ಕೃಷ್ಣ ಅವರ ಸಂಬಂಧಿಯಾಗಿದ್ದುಕೊಂಡು ಕೂಡ SM ಕೃಷ್ಣ ಅವರ ಹೆಸರನ್ನು ಬಳಸದೆ, ಎಲ್ಲಿಯೂ ಬಳಸದೆ, ತನ್ನ ಕೆಲಸದ ಮೇಲೆ ಟಿಕೆಟ್ ಕೊಡಿ, ನಾನು ಹಿಂದೆ ಕೂಡ ವಿಧಾನಸಭಾ ಟಿಕೆಟ್ಗೆ ನಾನು ಕೇಳಿಕೊಂಡಿದ್ದೆ ಅಂತ ನಿರಂತರ ಗಣೇಶ್ ಅವರು ಕೂಡ ಹೇಳಿದ್ದಾರೆ. ವಿಧಾನಸಭೆಗೆ ನೀವು ಬೇಡ, ಲೋಕಸಭೆಗೆ ನೀವು ತಯಾರಾಗಿ ಅಂತ ಒಂದು ಸಂದೇಶ ಅವರಿಗೆ ಬಂದಿತ್ತು. ಬೇಸ್ಡ್ ಆನ್ ದಟ್ ಅವರಲ್ಲಿ ರೆಡಿ ಆಗ್ತಾ ಇರಬಹುದು. ನೆಕ್ಸ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ JDS ಕಥೆ ಏನು, JDS ಏನು ಪ್ಲಾನ್ ಮಾಡ್ಕೊಳ್ಬಹುದು ಅಂತ ನೋಡಿದ್ರೆ HD ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ತಾರಂತೆ ಅಂತ ಕೂಡ ಒಂದು ಮಾತಿದೆ. ಈ ನಡುವೆ ನರೇಂದ್ರ ಮೋದಿ ಅವರ ಜೊತೆ ಕೂಡ ಮಾತಾಡ್ಕೊಂಡು ಬಂದಿದ್ದಾರೆ, ಒಂದಷ್ಟು ಕ್ಷೇತ್ರಗಳನ್ನು ಕೇಳಿಕೊಂಡಿದ್ದಾರೆ. ಆದರೆ ಬೆಂಗಳೂರು ಉತ್ತರದ ಬಗ್ಗೆ ಕುಮಾರಸ್ವಾಮಿ ಅವರು ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ನಿಲ್ಲಬಹುದು, ನಿಲ್ಲದೆಯೂ ಇರಬಹುದು. ಕುಮಾರಸ್ವಾಮಿ ಅವರು ನಿಲ್ಲುವ ವಿಚಾರವನ್ನು ಬಹುಶಃ BJP ಡಿಸೈಡ್ ಮಾಡುತ್ತೆ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅವರು. ಈಗ ಅಲ್ಲಿ ಕುಮಾರಸ್ವಾಮಿ ನಿಲ್ತಾರೆ ಅಂತ ಹೇಳಿದ್ರೆ ಮುಗಿದು ಹೋಯಿತು. ಅಲ್ಲಿ ನಿಮಗೆ ಈ ಕಡೆಯಿಂದ ಚೆಕ್ ಮಾಡಿಕೊಂಡಾಗ BJPಗೆ ಆಪ್ಷನ್ನೇ ಇರಲ್ಲ ಅಲ್ಲಿ. ಕಾರಣ BJP ಮತ್ತು JDS ಮೈತ್ರಿ ಮಾಡಿಕೊಂಡೆ ಅಭ್ಯರ್ಥಿ ಇಳಿಸ್ತಾ ಇದೆ ಅಂತ ಹೇಳಿದ ಮೇಲೆ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನೂ ಇಳಿಸಿ ಇನ್ನೊಬ್ಬರನ್ನ BJPಯಿಂದನೂ ಇಳಿಸಿ ಆ ಕೆಲಸ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇದು ಡೌಟ್ಫುಲ್ ಇದೆ. ಆದರೆ ಕಡೆ ಘಳಿಗೆಯಲ್ಲಿ ಈಗ ಇವರೊಂದು 5 ಲೋಕಸಭಾ ಕ್ಷೇತ್ರ ಇಷ್ಟು ಕೊಟ್ಟಿದ್ದಾರಪ್ಪ, ಅದರಲ್ಲಿ ಚೇಂಜ್ ಮಾಡ್ಕೊಳ್ಳಿ, ನಮ್ಗೆ ಈ ಕಡೆ ಕೊಡಿ, ಅಲ್ಲಿ ಬಿಟ್ಬಿಡ್ತೀವಿ ಅಂತ ಚೌಕಾಶಿ ನಡೆಯಬಹುದು. ಹಾಗೆ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆಯನ್ನು ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಏನಪ್ಪ ಲೆಕ್ಕಾಚಾರ ಇದೆ ನೋಡಿ. ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇದೆ, ಜೊತೆಗೆ ಅಲ್ಪಸಂಖ್ಯಾತ ಮತಗಳಿದೆ, ದಲಿತರ ಮತ ಬ್ಯಾಂಕ್ ಕೂಡ ಈ ಭಾಗದಲ್ಲಿ ಜಾಸ್ತಿ ಇದೆ. ಒಕ್ಕಲಿಗ ಆಯಿತು ಅಥವಾ ಅಲ್ಪಸಂಖ್ಯಾತರಾಯಿತು, ಇನ್ನೊಂದು ಕಡೆ ದಲಿತ ಮತಗಳು ಆಯಿತು. ಒಕ್ಕಲಿಗ, ಅಲ್ಪಸಂಖ್ಯಾತ, ದಲಿತ
ಇಷ್ಟು ಮತಗಳು ಇರೋ ಕಾರಣದಿಂದಾಗಿ ನನಗೆ ಚಾನ್ಸ್ ಜಾಸ್ತಿ ಇದೆ ಈ ಬಾರಿಯಲ್ಲಿ. 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಆಳ್ವಿಕೆಯನ್ನು ಮಾಡಿದ್ದಾರೆ. ಅದರ ಆ್ಯಂಟಿ ಇನ್ಕಂಬೆನ್ಸಿನ ನಾನು ಯಾಕೆ ಯೂಸ್ ಮಾಡ್ಕೊಳ್ಬಾರ್ದು, ನನಗೂ ಒಂದು ಚಾನ್ಸ್ ಇದೆ ಅಂತೇಳಿ ಒಂದು ಕಡೆ ಕಾಂಗ್ರೆಸ್ ಕೂಡ ಅಲ್ಲಿ ಟ್ರೈ ಮಾಡ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಪ್ರಸ್ತುತ ಈ ಕಡೆ ಸರ್ಕಾರ ಕೂಡ ಇದೆ ಆ್ಯಂಡ್ ಇನ್ಕಂಬೆನ್ಸಿ ಹೆಸರು ಹೇಳ್ಕೊಳ್ಬಹುದು. ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, ದಲಿತರು ಇದ್ದಾರೆ, ಜೊತೆಗೆ ಒಕ್ಕಲಿಗ ಸಮುದಾಯ ಕೂಡ ಅಲ್ಲಿರೋ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾಗಿ ಒಂದು ಕಡೆ ಆ ಭಾಗದಲ್ಲಿ ನಿಂತ್ಕೊಳ್ಬಹುದು. ಸುರೇಶ್ ಅವರು ಕೂಡ ಆ ಭಾಗದಲ್ಲಿ ಪ್ರಚಾರವನ್ನು ಮಾಡಬಹುದಾಗುತ್ತೆ. ಇದರಿಂದ ಈ ಲಾಭದ ಲೆಕ್ಕಾಚಾರ ಹಾಕೊಂಡು ಅವರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಜಮೀರ್ ಅವರು, ಪರಮೇಶ್ವರ್ ಅವರು ಜಾತಿ ಧ್ರುವೀಕರಣ, ಜಾತಿಯನ್ನು ಒಂದು ಕಡೆ ಸೇರಿಸುವ ಪ್ರಯತ್ನವನ್ನು ಎಲ್ಲರೂ ಒಟ್ಟಾಗಿ ಮಾಡ್ಕೊಳ್ಬಹುದಾಗುತ್ತೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಕೊಂಡು, ಗ್ಯಾರಂಟಿ ಯೋಜನೆಗಳ ಸಕ್ಸಸ್ಸನ್ನು ಮುಂದೆ ಇಟ್ಕೊಂಡು ಲಾಭ ಪಡೆಯುವಂಥ ಯೋಚನೆಯನ್ನು ಕೂಡ ಅವರು ಮಾಡಬಹುದಾಗುತ್ತೆ. ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಲ್ರಪ್ಪ, ನಮಗೆ ಓಟ್ ಹಾಕಿ ಅಂತ ಅವ್ರು ಕೇಳ್ಕೊಳ್ಬಹುದಾಗುತ್ತೆ. ಈಗ ಬಿ ಜೆ ಪಿಯಿಂದ ಇಬ್ಬರು ಕಾಂಗ್ರೆಸ್ಗೆ ಬರತಕ್ಕಂಥ ಲೆಕ್ಕಾಚಾರ ಕೂಡ ಒಂದು ಕಡೆ ಇದೆ. ಬಿ ಜೆ ಪಿಲಿ ಟಿಕೆಟ್ ಸಿಗದೇ ಇದ್ದರೆ ನಮಗಿಲ್ಲಿ ಅಸಮಾಧಾನ ಇದೆ, ನಮ್ಮನ್ನು ಯಾವಾಗಲೂ ಹೊರಗಿನಿಂದ ಬಂದವ್ರ ಥರ ನೋಡ್ತಾ ಇದ್ದಾರೆ, ನಮಗಿಲ್ಲಿ ಬರ್ತೀವಿ ಎಂದಾಗ ಅದನ್ನು ಅಲಗಳಿಕ್ಕಾಗಲ್ಲ. ಎಸ್ ಟಿ ಸೋಮಶೇಖರ್, ಡಾಕ್ಟರ್ ಕೆ ಸುಧಾಕರ್ ಕೈ ಸೇರುವಂಥ ಲೆಕ್ಕಾಚಾರದಲ್ಲಿ ಒಂದು ಕಡೆ ಇದ್ದಾರೆ. ಆದರೆ ಸುಧಾಕರ್ ಅವ್ರನ್ನ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಒಳಗಡೆ ಬಿಟ್ಕೊಳ್ಳುತ್ತೆ? ಪ್ರದೀಪ್ ಈಶ್ವರ್ ವಿರುದ್ಧ ಸೆಣಸಿದಂಥ ವ್ಯಕ್ತಿ ಸುಧಾಕರ್ ಅವರು, ಅವ್ರ ವಿರುದ್ಧ ರಾಜಕಾರಣ ಮಾಡಿಕೊಂಡು ಅಲ್ಲಿ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ. ಹಾಗಾಗಿ ಈ ಕಡೆ ಅವ್ರು ಗೆದ್ದಂಥವ್ರು ನಮ್ಗೆ ಯಾವುದೇ ಕಾರಣಕ್ಕೂ ಸುಧಾಕರ್ ಬರಬಾರದು ಅಂತ ಡಿಮಾಂಡ್ ಇಡಬಹುದು. ಅವರೇ ಮತ್ತೆ ಪ್ರಬಲ ಆಗಿಬಿಡ್ತಾರೆ. ಲೋಕಸಭಾ ಕ್ಷೇತ್ರ ಗೆದ್ದರೆ ಮತ್ತೆ ವಿಧಾನಸಭಾ ಚುನಾವಣೆ ಬಂದಾಗ ನಮಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಪ್ರದೀಪ್ ಈಶ್ವರ್ ಕ್ಯಾನ್ ಕ್ಲೈಮ್ ಅಲ್ಪಸಂಖ್ಯಾತ ದಲಿತ ಮತಗಳ ಮೇಲೆ ಕಣ್ಣಿಟ್ಟುಕೊಂಡು ಈ ಒಂದು ವಿಚಾರದಲ್ಲಿಯೂ ಕೂಡ ಕಾಂಗ್ರೆಸ್ ಇಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹಾಗಾದರೆ ಬಿ ಜೆ ಪಿ ಗೆಲ್ಲುವ ಲೆಕ್ಕಾಚಾರ ಏನರಪ್ಪ? ಯಾವ ಆಧಾರದ ಮೇರೆಗೆ ಬಿ ಜೆ ಪಿಯಲ್ಲಿ ಗೆಲ್ಲಬಹುದಾಗುತ್ತೆ ಅಂತ ಚೆಕ್ ಮಾಡಿಕೊಂಡ್ರೆ, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿ ಜೆ ಪಿ ಹಿಡಿತ ಜಾಸ್ತಿ. ಕ್ಷೇತ್ರದಲ್ಲಿ ಹೆಚ್ಚಿನ ಬಿ ಜೆ ಪಿ ಶಾಸಕರಿರುವುದು ಲಾಭ ಆಗಬಹುದು. ಹೌದು, ಸಹಜವಾಗಿ ಕ್ಷೇತ್ರದಲ್ಲಿ 7-8 ಬರ್ತಾರಪ್ಪ. ಒಂದು ಲೋಕಸಭಾ ಕ್ಷೇತ್ರ ಅಂದರೆ ಕೆಲವು ಕಡೆ 7 ಅಂತಿರಬಹುದು, ಕೆಲವು ಕಡೆ 8 ಅಂತ ಇರಬಹುದು. ಹಾಗಾಗಿ ಈ ಥರ ಕ್ಷೇತ್ರದಲ್ಲಿ ಅವರವರ ಎಮ್ ಎಲ್ ಎಗಳಿದ್ದಾಗ ನಮಗೆ ಲಾಭ ಆಗುತ್ತೆ. ಹಿಂದುತ್ವದ ಲಾಭ ನಮಗಿದೆ. ಹಾಲಿ ಸಂಸದರು ನಮ್ಮ ಪಾರ್ಟಿಯವರೇ ಆಗಿರೋ ಕಾರಣದಿಂದಾಗಿ ಈ ಲಾಭವನ್ನು ನಾವು ಅಲ್ಲಗಳೆಯೋಕ್ಕಾಗಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದೆ ಮೋದಿ ಎನ್ನುವ ದೊಡ್ಡ ಶಕ್ತಿ ಇದೆ. ಅಲ್ಲದೆ ಯುವ ಸಮೂಹವನ್ನು ನಾವು ಹೊಂದಿರತಕ್ಕಂಥ ಕ್ಷೇತ್ರ. ಆ ಕಾರಣಕ್ಕೆ ನಮಗೆ ಇದು ಗೆಲ್ಲೋ ಲೆಕ್ಕಾಚಾರ ನಮಗೆ ಜಾಸ್ತಿ ಇದೆ ಅಂತ ಹೇಳಿ ಬಿ ಜೆ ಪಿ ಕೂಡ ಒಂದು ಕಡೆ ಕ್ಲೈಮ್ ಮಾಡ್ತಾ ಇದೆ. ತುಂಬ ಸೀರಿಯಸ್ ಆಗಿ ಇದನ್ನು ಕನ್ಸಿಡರ್ ಮಾಡಿದೆ ಬಿ ಜೆ ಪಿ. ಯುವ ಸಮೂಹ ಇದೆ, ಮೋದಿಯವರಿದ್ದಾರೆ, ಹಿಂದುತ್ವ ಇದೆ, ಹಾಲಿ ಎಂ ಪಿನೂ ಇಲ್ಲಿದ್ದಾರೆ, ಜೊತೆಗೆ ಹೆಚ್ಚಿನ ಶಾಸಕರು ನಮ್ಮ ಕಡೆಯವರಿದ್ದಾರೆ. ಹಾಗಾಗಿ ಅಭಿವೃದ್ಧಿ ವಿಚಾರ ನಾವು ಮುಂದೆ ಇಡ್ತೀವಿ. ಎಲ್ಲ ಇಟ್ಕೊಂಡು ನಿರಂತರ ಗಣೇಶ್ ಅವ್ರಿಗಾದರೂ ಟಿಕೆಟ್ ಕೊಡ್ತೀವಿ ನಾವು, ಅಥವಾ ಸುಮಲತಾ ಅವ್ರಿಗೂ ಆದರೂ ಕೊಡ್ತೀವಿ, ಏನೋ ಒಂದು ಕೊಡ್ತೀವಿ, ಗೆಲ್ಲಿಸ್ಕೊಳ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ಇಲ್ಲಿ ಬಿ ಜೆ ಪಿ ಕೂಡ ಇದೆ. ಹಾಗಾದರೆ ಬೆಂಗಳೂರು ನಾರ್ತ್ ಕತೆ ಏನಾಗುತ್ತೆ? ಇಲ್ಲಿರ್ತಕ್ಕಂಥ ಶಾಸಕರ ಕಥೆಗಳು ಏನಾಗುತ್ತವೆ? ನಿರಂತರ ಗಣೇಶ, ರವೀನಾ, ಶೋಭಾ ಕರಂದ್ಲಾಜೆ ಅವರ ಹೆಸರು ಕೇಳಿ ಬಂದಿತ್ತು. ಇಲ್ಲಪ್ಪ, ನಾನು ಬೆಂಗಳೂರು ನಾರ್ತ್ ಕಡೆ ಬರಲ್ಲ, ನಾನೇನಿದ್ರು ಉಡುಪಿ ಚಿಕ್ಕಮಗಳೂರಲ್ಲೇ ನಾನು ಉಳ್ಕೊಳ್ತೀನಿ ಅನ್ನೋ ಮಾತು ಅವ್ರ ಕಡೆಯಿಂದ ಬಂದಿದೆ. ರವಿ ಅಂತ ಬಂದಾಗ, ರವಿ ಹೊರಗಡೆಯಿಂದ ಚಿಕ್ಕಮಗಳೂರಿಂದ ಇಲ್ಲಿಗೆ ಬಂದು ಬೆಂಗಳೂರಿನ ಮಟ್ಟದಲ್ಲಿ, ಬೆಂಗಳೂರು ನಾರ್ತ್ ಮಟ್ಟದಲ್ಲಿ ಪರಿಚಯವೇ ಇಲ್ಲದೇ ಇರುವಂಥ ಕ್ಷೇತ್ರದಲ್ಲಿ ರವಿ ಕಂಟೆಸ್ಟ್ ಮಾಡೋದು ಹೇಗೆ ಅಂತ ಬರುತ್ತೆ. ಅದೇ ಕ್ಷೇತ್ರದಲ್ಲಿ ಇದ್ಕೊಂಡು ಅಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಸಂಘಕ್ಕೂ ವಿಜೇಂದ್ರ ಅವ್ರಿಗೂ ಬಹಳ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರೋ ಕಾರಣದಿಂದಾಗಿ ನಿರಂತರ ಗಣೇಶ್ ಅವರ ವಿಚಾರವನ್ನು ಕೂಡ ಅಲ್ಲೆಗಳೇಕಾಗಲ್ಲ. ಹಾಗಾಗಿ ಟಿಕೆಟ್ಗೋಸ್ಕರ ಸಾಕಷ್ಟು ಒಂದು ಹೋರಾಟಗಳು ಸಹಜವಾಗಿ ನಡೀತಾ ಇದೆ. ಇದರ ಆಚೆಗೆ ಏನಿದೆ ಬೆಂಗಳೂರು ನಾರ್ತಲ್ಲಿ?